ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಕೋಟ್ಯಾಂತರ ಜನರಿಗೆ ಇಪಿಎಫ್ಒ ಕೊಟ್ಟ ಹೊಸ ವರ್ಷದ ಉಡುಗೊರೆ ಏನು? ಯುಪಿಐ ಟ್ರಾನ್ಸಾಕ್ಷನ್ನಲ್ಲಿ ಯಾವ ದಾಖಲೆಯಾಗಿದೆ? ಕಳೆದ ವರ್ಷ ಮನೆ ಖರೀದಿಯಲ್ಲಿ ಯಾವ ದಾಖಲೆ ಆಗಿದೆ? ಈ ಎಲ್ಲ ಸುದ್ದಿಗಳನ್ನು ನಾವು ನಿಮಗೆ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ಗೆ ಸಂಬಂಧಿಸಿದ ಸುದ್ದಿಗಳು ಇರಲಿವೆ. ಬನ್ನಿ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್ ಅನ್ನ. ಕೋಟ್ಯಾಂತರ ಜನರಿಗೆ ಇಪಿಎಫ್ಒನಿಂದ ಹೊಸ ವರ್ಷದ ಕೊಡುಗೆ. ಹೆಚ್ಚು ಪಿಂಚಣಿ ಆಯ್ಕೆಗೆ ಕೊನೆಯ ದಿನ ವಿಸ್ತರಣೆ. ಇಪಿಎಫ್ಒ ಅಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ. ತನ್ನ ಕೋಟ್ಯಾಂತರ ಗ್ರಾಹಕರಿಗೆ ಭಾರಿ ಅನುಕೂಲವನ್ನು ಒದಗಿಸಿದೆ. ಅಧಿಕ ಪೆನ್ಷನ್ ಆಯ್ಕೆಯನ್ನು ಆರಿಸಿಕೊಳ್ಳಲು ವಿವರ ಭರ್ತಿ ಮಾಡುವುದಕ್ಕೆ ಕೊನೆಯ ದಿನಾಂಕವನ್ನು ವಿಸ್ತರಿಸಿದೆ. 2024 ಮೇ 31ರವರೆಗೆ ಈ ಯೋಜನೆಗೆ ಗ್ರಾಹಕರು ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಈ ವಿಷಯದಲ್ಲಿ ಅಧಿಕೃತವಾಗಿ ಮಾಹಿತಿ ನೀಡಿದ ಸಂಸ್ಥೆ ಮೇವರೆಗೆ ಗ್ರಾಹಕರು ಈ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾಗಿದೆ ಎಂದಿದೆ. ಅಯೋಧ್ಯೆ ದೆಹಲಿ ವಂದೇ ಭಾರತ್ ಇಂದಿನಿಂದ ಆರಂಭ. ವಾರದಲ್ಲಿ 6 ದಿನಗಳವರೆಗೆ ಕಾರ್ಯಾಚರಣೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಹೀಗಾಗಿ ಇಂದಿನಿಂದ ಅಯೋಧ್ಯೆ ದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆ ಆರಂಭ ಆಗಿದೆ. ಈ ರೈಲು ಅಯೋಧ್ಯಾಧಾಮ್ ಜಂಕ್ಷನ್ನಿಂದ ಆನಂದ್ ವಿಹಾರ್ ಟರ್ಮಿನಲ್ನವರೆಗೆ ಪ್ರಯಾಣಿಸಲಿದೆ. 22,425 ಮತ್ತು 22,426 ಸಂಖ್ಯೆಯ ರೈಲನ್ನು ಈ ಮಾರ್ಗಕ್ಕೆ ನಿಯೋಜಿಸಲಾಗಿದೆ. ಬುಧವಾರವನ್ನ ಹೊರತುಪಡಿಸಿ ವಾರದಲ್ಲಿ 6 ದಿನಗಳು ಈ ರೈಲು ಪ್ರಯಾಣಿಸಲಿದೆ. ಆನಂದ್ ವಿಹಾರ್ ಟರ್ಮಿನಲ್ನಿಂದ ಬೆಳಗ್ಗೆ 6:10ಕ್ಕೆ ಹೊರಟು ಮಧ್ಯಾಹ್ನ 2:30ಕ್ಕೆ ಅಯೋಧ್ಯೆಗೆ ತಲುಪಲಿದೆ. ಸವಾಲುಗಳ ಮಧ್ಯೆಯೂ ಭಾರತದ ಆರ್ಥಿಕತೆಗೆ ವೇಗ. ಭಾರತದ ರೇಟಿಂಗ್ ಹೆಚ್ಚಳ. ದೇಶೀಯ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಭಾರತದ ಆರ್ಥಿಕ ಪ್ರಗತಿಯ ಅಂದಾಜುಗಳನ್ನು ಹೆಚ್ಚಿಸಿದೆ. ಭಾರತ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 6.7% ದರದಲ್ಲಿ ಬೆಳೆಯಲಿದೆ ಅಂತ ಇದು ಹೇಳಿದೆ. ಈ ಹಿಂದೆ ಈ ಹಣಕಾಸು ವರ್ಷದಲ್ಲಿ ಭಾರತದ ಪ್ರಗತಿ 6.2% ದರದಲ್ಲಿ ನಡೆಯಲಿದೆ ಎಂದು ಅಂದಾಜು ಮಾಡಿತ್ತು. ಉತ್ತಮವಾದ ಆರ್ಥಿಕತೆ, ಸರ್ಕಾರ ನಿರಂತರವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುತ್ತಾ ಇರೋದು ಮತ್ತು ಖಾಸಗಿ ಕಂಪನಿಗಳು ಮತ್ತೊಂದು ಸುತ್ತಿನಲ್ಲಿ ಹೊಸ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುವ ಸಾಧ್ಯತೆ ಇರೋದ್ರಿಂದ ಈ ಬೆಳವಣಿಗೆ ಕಾಣಿಸಲಿದೆ ಅಂತ ಇದು ಅಂದಾಜು ಮಾಡಿದೆ. ಎಲ್ಐಸಿಗೆ ಹೊಸ ವರ್ಷದ ಆರಂಭದಲ್ಲೇ ಸಂಕಷ್ಟ. 667 ಕೋಟಿ ರೂಪಾಯಿ ಜಿಎಸ್ಟಿ ಪಾವತಿಸಲು ನೋಟಿಸ್. 3 ರಾಜ್ಯಗಳಿಂದ ಕ್ರಮ. ದೇಶದ ಅತಿದೊಡ್ಡ ವಿಮೆ ಕಂಪನಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಹೊಸ ವರ್ಷದ ಆರಂಭದಲ್ಲಿ ಸಂಕಷ್ಟ ಎದುರಾಗಿದೆ. 2 ದಿನಗಳ ಹಿಂದಷ್ಟೇ ಕಂಪನಿಗೆ ಮಹಾರಾಷ್ಟ್ರದಿಂದ 806 ಕೋಟಿ ರೂಪಾಯಿ ಜಿಎಸ್ಟಿ ನೋಟಿಸ್ ಬಂದಿತ್ತು. ಈಗ 667 ಕೋಟಿ ರೂಪಾಯಿ ಜಿಎಸ್ಟಿ ಪಾವತಿ ಮಾಡುವಂತೆ ಎಲ್ಐಸಿಗೆ ನೋಟಿಸ್ ನೀಡಲಾಗಿದೆ. ತಮಿಳುನಾಡು, ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯದಿಂದ ನೋಟಿಸ್ಗಳು ಬಂದಿವೆ. ಇದರ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲಿದ್ದೇವೆ ಎಂದು ಕಂಪನಿ ಹೇಳಿದೆ. ದಾಖಲೆ ಬರೆದ ಯುಪಿಐ ಟ್ರಾನ್ಸಾಕ್ಷನ್. 2023ರಲ್ಲಿ 100 ಬಿಲಿಯನ್ ದಾಟಿದ ಸಂಖ್ಯೆ. ದೇಶದಲ್ಲಿ ಯುಪಿಐ ಟ್ರಾನ್ಸಾಕ್ಷನ್ ಹೊಸ ದಾಖಲೆಯನ್ನೇ ಬರೆಯುತ್ತಿದೆ. 2023ರ ಕೊನೆಯ ತಿಂಗಳಲ್ಲೂ ಕೂಡ ಯುಪಿಐ ವಹಿವಾಟುಗಳ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಒಂದೇ ತಿಂಗಳಲ್ಲಿ 18.23 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. 2022ರ ಡಿಸೆಂಬರ್ಗೆ ಹೋಲಿಸಿದರೆ ಇದು 54% ಹೆಚ್ಚಾದಂತಾಗಿದೆ. ಇದೇ ಸಮಯದಲ್ಲಿ 2023ರಲ್ಲಿ ನಡೆದ ಒಟ್ಟು ವಹಿವಾಟುಗಳ ಸಂಖ್ಯೆ 100 ಬಿಲಿಯನ್ ತಲುಪಿದೆ. ಈ 100 ಬಿಲಿಯನ್ ವಹಿವಾಟುಗಳ ಮೊತ್ತ 182 ಲಕ್ಷ ಕೋಟಿ ರೂಪಾಯಿ ಆಗಿದೆ. 2022ಕ್ಕೆ ಹೋಲಿಸಿದರೆ 44% ವಹಿವಾಟು ಏರಿಕೆಯಾದಂತಾಗಿದೆ. 10%ಗೆ ತಲುಪಿದ ಮನೆ ಮಾರಾಟ. 3.29 ಲಕ್ಷಕ್ಕೂ ಹೆಚ್ಚು ಮನೆ ಮಾರಾಟ. 50 ಲಕ್ಷ ರೂಪಾಯಿವರೆಗಿನ ಮೌಲ್ಯದ ಮನೆಗಳ ಮಾರಾಟದಲ್ಲಿ 16% ಇಳಿಕೆ. ಮನೆ ಮತ್ತು ಆಸ್ತಿ ಬೆಲೆ ಏರಿಕೆಯಾಗುತ್ತಿದ್ದರೂ ಲಕ್ಸುರಿ ಮನೆಗಳಿಗೆ ಬೇಡಿಕೆ 2023ರಲ್ಲಿ ಕಳೆದ 10 ವರ್ಷದಲ್ಲೇ ಅಧಿಕವಾಗಿದೆ. ನೈಟ್ ಫ್ರಾಂಕ್ ಇಂಡಿಯಾದ ವರದಿಯ ಪ್ರಕಾರ ಕಳೆದ ವರ್ಷ ದೇಶದ ಪ್ರಮುಖ 8 ನಗರಗಳಲ್ಲಿ 3,29,097 ಮನೆಗಳ ಮಾರಾಟ ಆಗಿದೆ. 2022ಕ್ಕೆ ಹೋಲಿಸಿದರೆ ಈ ಸಂಖ್ಯೆ 5% ಹೆಚ್ಚಾಗಿದೆ. 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಮನೆಗಳ ಪಾಲು ಒಟ್ಟು ಮಾರಾಟದಲ್ಲಿ 34% ಏರಿಕೆಯಾಗಿದೆ. 2022ರಲ್ಲಿ 27% ಇತ್ತು. ಕಳೆದ ವರ್ಷ 50 ಲಕ್ಷ ರೂಪಾಯಿವರೆಗಿನ ಮೌಲ್ಯದ ಮನೆಗಳ ಮಾರಾಟ 16% ಕುಸಿದಿತ್ತು ಮತ್ತು 98,000 ಯೂನಿಟ್ ಮಾರಾಟ ಆಗಿತ್ತು. 50 ಲಕ್ಷ ರೂಪಾಯಿವರೆಗಿನ ಮನೆಗಳ ಸಪ್ಲೈ ಕೂಡ 20% ಕುಸಿದಿದೆ. ವರದಿಯ ಪ್ರಕಾರ 50 ಲಕ್ಷ ರೂಪಾಯಿವರೆಗಿನ ಮೌಲ್ಯದ ಮನೆಗಳ ಮಾರಾಟ 2022ರಲ್ಲಿ 1,17,131 ಆಗಿದ್ದರೆ 2023ರಲ್ಲಿ 97,983 ಆಗಿದೆ.
ಒಟ್ಟು ಹೌಸಿಂಗ್ ಸೇಲ್ಸ್ನಲ್ಲಿ ಕೈಗೆಟುಕುವ ದರದ ಮನೆಗಳ ಮಾರಾಟ 2023ರಲ್ಲಿ 30% ಇಳಿಕೆಯಾಗಿದೆ. 208ರಲ್ಲಿ ಇದು 54% ಆಗಿತ್ತು. ಹೋಮ್ ಲೋನ್ ಇನ್ನೂ ಕಡಿಮೆಯಾಗಬಹುದು. ಹೋಮ್ ಲೋನ್ ಮಾಡುವವರಿಗೆ ಮತ್ತು ಈಗಾಗಲೇ ಹೋಮ್ ಲೋನ್ ಇರುವವರಿಗೆ 2024 ಹೊಸ ಆಶಾಕಿರಣವನ್ನು ತಂದಿದೆ. ಈ ವರ್ಷ ಹೋಮ್ ಲೋನ್ ಇಂಟ್ರೆಸ್ಟ್ 0.5ರಿಂದ 1.25% ವರೆಗೆ ಇಳಿಕೆ ಕಾಣಬಹುದು ಎನ್ನಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರ ಏರಿಕೆಯಾಗುತ್ತಿದ್ದುದರಿಂದ 2023ರ ಫೆಬ್ರವರಿಯಲ್ಲಿ RBI 2.5% ರೆಪೋ ರೇಟ್ ಏರಿಕೆ ಮಾಡಿತ್ತು. ಇದರಿಂದಾಗಿ ಎಲ್ಲ ಬ್ಯಾಂಕುಗಳು ಎಲ್ಲ ರೀತಿಯ ಸಾಲದ ಮೇಲಿನ ಬಡ್ಡಿಯನ್ನು ಏರಿಕೆ ಮಾಡಿತ್ತು. ಆದರೆ ಈಗ ಇನ್ಫ್ಲೇಷನ್ ಕಡಿಮೆಯಾಗುತ್ತಿದೆ. ಹೀಗಾಗಿ 2024ರ ಎರಡನೆಯ ತ್ರೈಮಾಸಿಕದಿಂದ RBI ರೆಪೋ ರೇಟ್ ಇಳಿಕೆ ಮಾಡುವ ಸಾಧ್ಯತೆ ಇದೆ. ರೆಪೋ ರೇಟ್ ಇಳಿಸಿದರೆ ಸಾಲದ ಮೇಲಿನ ಬಡ್ಡಿ ದರವೂ ಇಳಿಕೆಯಾಗುತ್ತೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.